ನಮಸ್ತೆ ಸ್ನೇಹಿತರೆ, ಇವತ್ತು ಹೋಳಿ ಹುಣ್ಣಿಮೆನೂ ಇದೆ. ಅದರ ಜೊತೆ ಕೇತುಗ್ರಹ ಚಂದ್ರಗ್ರಹಣ ಕೂಡ ಬಂದಿದೆ. ಈ ಚಂದ್ರಗ್ರಹಣ ಆಗಲಿ ಹೋಳಿ ಹುಣ್ಣಿಮೆ ಆಗಲಿ ಯಾವ ಥರ ಪೂಜೆ ಮಾಡ್ಕೋಬೇಕು, ಯಾವ ಥರ ಮನೆಯನ್ನು ನಾವು ಪಾಸಿಟಿವ್ ಆಗಿ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಆಮೇಲೆ ಮನೆಗೆ ಯಾವ ಥರ ದೃಷ್ಟಿ ತೆಗಿಬೇಕು, ಚಿಕ್ಕ ಮಕ್ಕಳು ಇದ್ದರೆ ವಯಸ್ಸಾದವರಿದ್ದರೆ ಅವ್ರಿಗೂ ಯಾವ ಥರ ದೃಷ್ಟಿ ತೆಗಿಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮೊದಲನೇದಾಗಿ ನಾಳೆ ಹೋಳಿ ಹುಣ್ಣಿಮೆ ಇದೆ. ಅದು ಸೋಮವಾರ ರಾತ್ರಿನೇ ಸಾಯಂಕಾಲದಿಂದನೇ ಶುರುವಾಗಿದೆ 5:30ಇಂದ. ಮಂಗಳವಾರ ಇವತ್ತು ಅಂದರೆ 3ನೇ ತಾರೀಕು ಹೋಳಿ ಹುಣ್ಣಿಮೆನೇ ಇದೆ. ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹುಣ್ಣಿಮೆಯನ್ನು ಪೂಜೆಯನ್ನು ಮುಗಿಸ್ಕೊಂಬಿಡಿ. ಯಾಕಂದರೆ ಮಧ್ಯಾಹ್ನ 3:30ಇಂದ ಸಂಜೆ 7-7:30ವರೆಗೂ ಚಂದ್ರಗ್ರಹಣ ಇರೋದ್ರಿಂದ ಆ ಟೈಮಲ್ಲಿ ಯಾವುದೇ ಥರದ ಪೂಜೆಗಳು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ನೀವು ಮಾಮೂಲಿಯಾಗಿ ಯಾವ ಥರ ಹುಣ್ಣಿಮೆ ಪೂಜೆ ಮಾಡ್ತೀರಾ, ಹೂವುಗಳನ್ನು ಇಟ್ಬಿಟ್ಟು ಹಣ್ಣುಗಳನ್ನು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಯಥಾಶಕ್ತಿ ನಿಮ್ಗೆ ಯಾವ ಥರ ಮಂತ್ರಗಳು ಬರುತ್ತೋ ಆ ಥರ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮುಗಿಸ್ಕೊಂಬಿಡಿ. ಮಧ್ಯಾಹ್ನ 12 ಗಂಟೆ ಮೇಲೆ ಯಾವುದೇ ಫಲಹಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ 1 ಗಂಟೆ 3 ಗಂಟೆಯಿಂದ ಚಂದ್ರಗ್ರಹಣ ಇರೋದ್ರಿಂದ ಬೆಳಗ್ಗೆನೇ ಲಘು ಆಹಾರ ತಗೊಳ್ಳಿ. ಜಾಸ್ತಿ ಹೆವಿ ಆಹಾರ ತಗೋಬೇಕು ಹೋಗಬೇಡಿ. ನಾನ್ ವೆಜ್ ಅಂತೂ ಮುಟ್ಟಕ್ಕೆ ಹೋಗಬೇಡಿ. ನಾಳೆ ಯಾರೂ ನಾನ್ ವೆಜ್ಜನ್ನು ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ 1 ಗಂಟೆ ಒಳಗೇ ನೀವು ಮಾಡಿದಂಥ ಅಡುಗೆನೆಲ್ಲ ಖಾಲಿ ಮಾಡಿಬಿಡಿ. ಆಮೇಲೆ ಮಧ್ಯಾಹ್ನ ಏನೇ ಅಡುಗೆ ಇದ್ರೂ ಅದನ್ನು ಚೆಲ್ಲಬೇಕಾಗುತ್ತೆ ಸಾಯಂಕಾಲಕ್ಕೆ. ಆಮೇಲೆ ನೀವು ತುಪ್ಪ, ಜೇನುತುಪ್ಪ, ಅಕ್ಕಿ, ಆಮೇಲೆ ನಿಮ್ದು ಏನಾದರೂ ಪದಾರ್ಥಗಳಿದೆ ಅದಕ್ಕೆ ದರ್ಬೆಯನ್ನು ಹಾಕಿ. ಈಗ ನಾನು ಮನೆಗೆ ಯಾವ ಥರ ದೃಷ್ಟಿ ತೆಗೆಯೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಧೂಪ ತಗೋಬೇಕಾಗುತ್ತೆ. ಅದಕ್ಕೆ ಬಿಳಿ ಸಾಸಿವೆ ಹಾಕಿದ್ದೀನಿ. ಆಮೇಲೆ 5 ಲವಂಗ ಹಾಕಿದ್ದೀನಿ. ಪಲಾವ್ ಎಲೆ ಅಂತ ಹೇಳ್ತೀರಲ್ಲ ಅದು ಒಂದಾದರೂ ದೊಡ್ಡದು ಹಾಕ್ಬೋದು. ನಾನು 3 ಹಾಕಿದ್ದೀನಿ. ಆಮೇಲೆ ಕರ್ಪೂರನ ಹಾಕಿಬಿಟ್ಟು ನಿಮಗೆ ಕೆಂಡ ಬೇಕು ಅಂತಂದರೆ ಚಿಪ್ಪು ಗ್ಯಾಸಲ್ಲಿ ಸುಟ್ಕೊಂಡ್ಬಿಟ್ಟು ಕೆಂಡ ಮಾಡ್ಕೊಳ್ಳಿ. ನಾನಿಲ್ಲಿ ಕರ್ಪೂರ ಹಾಕಿದೆ. ಕರ್ಪೂರ ಹಾಕ್ಬಿಟ್ಟು ಎಲ್ಲ ದೇವರಿಗೆ ಈ ಥರ ತೋರಿಸ್ಬೇಕಾಗುತ್ತೆ ಎಲ್ಲ ಕಡೆನೂ, ಎಲ್ಲ ದೇವರಿಗೆ. ಯಾಕಂದರೆ ಗ್ರಹಣ ಇರೋದ್ರಿಂದ ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆಗಳ ಟೈಮಲ್ಲಿ ಈ ಥರ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಮನೇಲಿರೋವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ನಿಮಗೆ ಫೀಲ್ ಆಗುತ್ತೆ. ಖಂಡಿತವಾಗಿ ಮಾಡಿ ನೋಡಿ. ಈ ಥರ ದೇವರಿಗೆಲ್ಲ ಆದಮೇಲೆ ಮನೆಗೆಲ್ಲ ತೋರಿಸ್ಬೇಕಾಗುತ್ತೆ. ಒಂದು ಮೂಲೆನೂ ಬಿಡಬಾರ್ದು. ಮನೆಯಲ್ಲಿ 4 ಸ್ಕ್ವೇರ್ ಇರುತ್ತಲ್ವ ಆ ಥರ ಪ್ರತಿಯೊಂದು ರೂಮಿಗೂ, ಬಾಗಿಲಿಗೂ, ಕಿಚನ್ನಿಗಾಗಲಿ, ಆಮೇಲೆ ಹಾಲಲ್ಲಿ ಎಲ್ಲ 4 ಕಾರ್ನರಲ್ಲೂ ಮಾಡಬೇಕಾಗುತ್ತೆ. ಆಮೇಲೆ ಮೇನ್ ಡೋರ್ಗೂ ನೀವು ಈ ಥರ ದೃಷ್ಟಿ 3 ಸತಿ ಈ ಥರ ಮಾಡಬೇಕಾಗುತ್ತೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ 3 ಸತಿ ಮಾಡಿ ಮನೆಯಲ್ಲಿರೋಂಥ ಎಲ್ಲ ಜಾಗದಲ್ಲೂ ಓಡಾಡಿ ಈ ಧೂಪನ ನೀವು ತೋರಿಸ್ಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಮೂಲೆಯಲ್ಲೂ ಜಾಸ್ತಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದೇ ಮೂಲೆಗಳಲ್ಲಿರುತ್ತೆ. ಆ ಕಾರಣ ನೀವು ಪ್ರತಿಯೊಂದು ಮೂಲೆಯಲ್ಲೂ ಈ ಥರ ಧೂಪನ ತೋರಿಸ್ಬೇಕಾಗುತ್ತೆ. ನಿಮ್ಮ ಮನೇಲಿ ಏನಾದರೂ ಚಿಪ್ಪಿದ್ರೆ ಚಿಪ್ಪನ್ನ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗೆ ಅದು ಕೆಂಡ ಬಂದಿರೋದ್ರಿಂದ ಇನ್ನೂ ಚೆನ್ನಾಗೆ ಅದು ಸಾಸಿವೆ ಎಲ್ಲ ಚಟಪಟ ಸಿಡಿಯುತ್ತೆ. ಆಮೇಲೆ ಲವಂಗನೂ ಚೆನ್ನಾಗೆ ಇದು ಆಗುತ್ತೆ. ಆವಾಗ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ನಾನಿಲ್ಲಿ ಬರೀ ಧೂಪ ತಗೊಂಡಿದ್ದೆ, ಆದ್ದರಿಂದ ನಾನು ಈ ಥರ ಮಾಡಿದೆ. ಆಮೇಲೆ ಮೇನ್ ಡೋರಿಗೂ ನೀವು ಈ ಥರ ಮಾಡಬೇಕಾಗುತ್ತೆ. 3 ಸತಿ ರೊಟೇಟ್ ಮಾಡಬೇಕು ಕ್ಲಾಕ್ ವೈಸು. ಮೇಲಿಂದ ಕೆಳಗೆ ರೈಟ್ ಸೈಡ್ 3 ಸತಿ ಮಾಡಿ, ಲೆಫ್ಟ್ ಸೈಡನ್ನು 3 ಸತಿ ಮಾಡಿ ಈ ಥರ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಆಗೋಂಥ ಜಗಳ, ಕಲಹಗಳು, ನಿಮ್ಮದೇನಾದರೂ ಸಾಲ ಬಾಧೆ ಆಗಲಿ, ಗಂಡ ಹೆಂಡತಿ ಜಗಳ ಆಗಲಿ, ಪ್ರತಿಯೊಂದೂ ಮಕ್ಕಳು ಕಿರಿಕಿರಿ ಮಾಡ್ತಿದ್ರೆ ಈ ಥರ ಮಾಡಿದರೆ ಮನೆಯಲ್ಲಿರೋದಂಥ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ, ಪಾಸಿಟಿವ್ ಫೀಲ್ ಆಗುತ್ತೆ. ಅದನ್ನು ಮಾಡಿ ನೋಡಿ ಒಂದು ಸತಿ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಒಂದನ್ನು ಮಾಡಬೇಕಾಗುತ್ತೆ ನೀವು. ಆಮೇಲೆ ಇದಾದಮೇಲೆ ಮಕ್ಕಳಿಗೆ ಯಾವ ಥರ ದೃಷ್ಟಿ ತೆಗಿಬೇಕು, ಇದು ಮನೆಗಾಯಿತು. ಈಗ ಚಿಕ್ಕ ಮಕ್ಕಳು ಇರ್ತವೆ, ತುಂಬ ಹಠ ಮಾಡ್ತಿರ್ತಾರೆ, ತುಂಬ ತೀಟ್ಲೆ ಮಾಡ್ತಿರ್ತಾರೆ. ಆಮೇಲೆ ಹೇಳಿದ ಮಾತು ಕೇಳ್ತಿರಲ್ಲ, ಪದೇ ಪದೇ ಜ್ವರ ಬರ್ತಿರುತ್ತೆ, ಪದೇ ಪದೇ ಹುಷಾರು ತಪ್ತಿರ್ತಾರೆ. ಆಮೇಲೆ ತುಂಬ ಹಠ ಮಾಡ್ತಿರ್ತಾರೆ.
ಮಾಡ್ತಾರೆ, ಓದೋಕ್ಕಾಗಲಿ ಊಟ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕೂ ಹಠ ಮಾಡ್ತಾರೆ. ಅವ್ರಿಗೆ ಯಾವ ಥರ ಮಾಡಬೇಕಂದ್ರೆ ಅವ್ರನ್ನ ಒಂದು ಕಡೆ ಪೂರ್ವಕ್ಕೆ ಮುಖ ಮಾಡಿ ಕೂರಿಸಿ ಒಂದು ತಟ್ಟೆ ತೊಗೊಳ್ಳಿ, ಅದ್ರಲ್ಲಿ ನೀರು ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕೈಯಲ್ಲೇ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅದು ರೆಡ್ ಕಲರ್ ಆಗುತ್ತೆ. ರೆಡ್ ಕಲರ್ ಆದಮೇಲೆ ಅದಕ್ಕೊಂದು 3 ಸರಿ ಈಳಿಸ್ಬೇಕು. ರೈಟ್ ಸೈಡಿಂದ 3 ಸರಿ, ಲೆಫ್ಟ್ ಸೈಡಿಂದ 3 ಸರಿ. ಅವ್ರಿಗೆ ಒಂದು ಹತ್ರ ಪೂರ್ವಾಭಿಮುಖವಾಗಿ ಕೂರಿಸ್ಕೊಂಡು ಈ ಥರ ಕ್ಲಾಕ್ ವೈಸು ಮಾಡಬೇಕು. ಆಮೇಲೆ ಆ್ಯಂಟಿ ಕ್ಲಾಕ್ ವೈಸು 3 ಸತಿ ಮಾಡಿಬಿಟ್ಟು ಆಮೇಲೆ ಒಂದು ಎಲೆ ತೊಗೊಳ್ಳಿ. ಎಲೆ ತೊಗೊಂಬಿಟ್ಟು ಅದು ಸೇಮ್ ಅದೇ ಥರ 3 ಸತಿ ಮಾಡಿಬಿಟ್ಟು ಥೂತು ಅಂತ 3 ಸತಿ ಉಗಿಯೋಕ್ಕೆ ಮಕ್ಕಳ ಹತ್ರ ಹೇಳಿ. ಅದೆಲ್ಲ ಆದಮೇಲೆ ಅವರು ತುಂಬ ಕೂತ್ಕೊಳ್ಳಲ್ಲ. ತುಂಬ ಚಿಕ್ಕ ಮಗು ಆದರೆ ಯಾರಾದರೂ ಎತ್ಕೊಂಡು ಕೂತ್ಕೋಬೋದು. ಇಲ್ಲ ಓಕೆ ಕೂರ್ತಾರೆ ಪರವಾಗಿಲ್ಲ, ಒಂದು ಸ್ವಲ್ಪ 2-3 ಇಯರ್ಸ್ ಮೇಲಾದರೆ ಅವರೊಬ್ಬರನ್ನೇ ಕೂರಿಸಿ ಪೂರ್ವಕ್ಕೆ ಮುಖ ಮಾಡಿ ಕೂರಿಸ್ಬೇಕಾಗತ್ತೆ. ಕೂರಿಸ್ಬಿಟ್ಟು ಈ ಥರ ನೆಕ್ಸ್ಟು ಅದು ಒಂದಾಯಿತು, ಎಲೆದೊಂದಾಯಿತು. ಮತ್ತು 1 ಹಿಡಿ ಉಪ್ಪು ತೊಗೊಳ್ಳಿ, ಹರಳುಪ್ಪೇ ಆಗಬೇಕು. ಹರಳುಪ್ಪು ಮತ್ತು 2 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ತೊಗೊಂಡು ಅದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಈ ಕಡೆಯಿಂದ 3 ಸತಿ, ಈ ಕಡೆಯಿಂದ 3 ಸತಿ ತೆಗೆದು ಮಗು ಹತ್ರ ಥೂ 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 ಅಂತ 3 ಸತಿ ಥೂ ಮಾಡಿಸಿ ಆಮೇಲೆ ಅದಕ್ಕೆ ಹಾಕಬೇಕು. ಹಾಕಿ ಆ ತಟ್ಟೆನೂ ಸತಿ 3 ಸತಿ ಕ್ಲಾಕ್ ವೈಸ್ ಮಾಡಿ ಒಂದು ಚಂಬಲ್ಲಿ ನೀರು ತೊಗೊಳ್ಳಿ. ನೀರನ್ನು ನೀವಾಳಿಸಿ 3 ಸತಿ. ನೀರಲ್ಲಿ ಚಂಬಲ್ಲಿರೋ ನೀರನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಮುಖಕ್ಕೆ ಚಿಮ್ಮಿಸ್ಬಿಟ್ಟು ಅದು ಯಾರು ಓಡಾಡ್ದಂಥ ಜಾಗದಲ್ಲಿ ಹಾಕಬೇಕು. ಅಂದರೆ ಕೆಳಗಡೆ ಹೋಗ್ಬಿಟ್ಟು ಮರ ಇಲ್ಲ ಯಾವುದಾದ್ರೂ ಕಾಂಪೌಂಡ್ ಹತ್ರ ಒಟ್ಟು ತುಳಿಬಾರ್ದು. ಅದನ್ನು ನೀವು ತೆಗ್ದಿರತ್ತಂಥ ಆಸರನ ತುಳಿದಾರ್ದಂಥ ಜಾಗದಲ್ಲಿ ಕೆಳಗಡೆ ಹೋಗ್ಬಿಟ್ಟು ಯಾವುದಾದ್ರೂ ಹಸಿರು ಗಿಡ ಇದ್ದರೆ ಹಾಕಿ, ಆದರೆ ಯಾರು ತುಳಿದಂಥ ಜಾಗದಲ್ಲಿ ಹಾಕಿಬಿಟ್ಟು ತಟ್ಟೆನೂ ಚಮ್ಮನು ಬಂದುಬಿಟ್ಟು ನೀವು ತೊಳೆದ್ಬಿಟ್ಟು ಒಳಗಡೆ ಬಂದುಬಿಟ್ಟು ನೀವು ಕಾಲಿಗೆ ನೀರು ಹಾಕ್ಕೋಬೇಕು. ಯಾರು ಅದನ್ನ ಅದೃಷ್ಟಿ ತೆಗ್ದಿರ್ತಾರಲ್ಲ ಅದನ್ನು ಬಂದವರು ಕಾಲಿಗೆ ನೀರು ಹಾಕ್ಕೊಂಬಿಟ್ಟು ಅದನ್ನು ವಾಶ್ ಮಾಡಿ ಇಟ್ಬಿಡಿ. ಈ ಥರ ಮಾಡೋದ್ರಿಂದ ಮನೇಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಲಿ, ಆಮೇಲೆ ಮಕ್ಕಳು ಯಾವ ಥರ ಹಠ ಮಾಡ್ತಿದ್ದಾರೆ ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಒಂದು ಸತಿ ಮಾಡಿ ನೋಡಿ. ಇದು ಅಮಾವಾಸ್ಯೆಗೆ ಮಾಡ್ಬೋದು, ಹುಣ್ಣಿಮೆಗೆ ಮಾಡ್ಬೋದು. ಈ ಗ್ರಹಣ ಟೈಮಲ್ಲಿ ಸಂಜೆ ಮೇಲೆ ಮಾಡಿ, ಗೋಧೂಳಿ ಸಮಯದಲ್ಲಿ. ಈ ಸರಿ ಒಂದೊಂದು ಸತಿ ಮಧ್ಯಾಹ್ನ ಮಾಡ್ತಾರೆ, ಬೆಳಗ್ಗೆ ಮಾಡ್ತಾರೆ, ಆ ಥರ ಮಾಡ್ಬೋದು. ಯಾವಾಗಲೂ ಸಂಜೆಯಲ್ಲೇ ಮಾಡಬೇಕು. ಗೋಧೂಳಿ ಲಗ್ನದಲ್ಲಿ 6:30 ಮೇಲೆ ಮಾಡಿದರೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಇದು ಅಮಾವಾಸ್ಯೆ ಹುಣ್ಣಿಮೆ ಇಲ್ಲ ಅಂದರೆ ತುಂಬ ರಚ್ಚಿಡ್ತಿದ್ದಾರೆ, ಸಂಡೇ ಮಾಡ್ಬೋದು. ಅಂದರೆ ಭಾನುವಾರ ಮಾಡ್ಬೋದು, ಗುರುವಾರ ಮಾಡ್ಬೋದು. ಈ ಥರ ವಾರಗಳಲ್ಲಿ ನೀವು ನೋಡ್ಕೊಂಬಿಟ್ಟು ಮಗುನ ಸಾಯಂಕಾಲ ಕೂರಿಸ್ಬಿಟ್ಟು ಈ ಥರ ಪೂರ್ವಾಭಿಮುಖವಾಗಿ ಕೂರಿಸಿ ಈ ಥರ ಮಾಡಿ. ಆಮೇಲೆ ಮನೆಗೆ ಆದ್ರೂ ಅಷ್ಟೇ, ನೀವು ಬೇರೆ ಟೈಮಲ್ಲೂ ಈ ಥರ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ತೆಗಿಬೋದು. ಅಂದರೆ ನಿಮ್ಮದು ವಾರದ ದಿನ ಇರುತ್ತಲ್ವ, ಸೋಮವಾರ, ಗುರುವಾರ, ನಿಮ್ಮ ಶನಿವಾರ ಯಾವುದು ವಾರ ಇದೆ ಅಲ್ವಾ ಆ ವಾರ ನೋಡಿಕೊಂಡು ತೆಗಿಬೋದು. ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಒಂದು ಸತಿ ಮಾಡಿ ನೋಡಿ. ನಿಮ್ಗೇನಾದರೂ ಪಾಸಿಟಿವ್ ಫೀಲ್ ಆದರೆ ಕಮೆಂಟಲ್ಲಿ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಮಾಹಿತಿಯಲ್ಲಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.